ಮಾತನಾಡುವಾಗ ಹೇಳಿದ್ರು ಆಗಿದ್ದು ಅಂದ್ರೆ ಈ ಇರಾನ್ನ ಯುದ್ಧ ನೌಕೆಯನ್ನ ಹೊಡೆದಿದ್ದು ಶ್ರೀಲಂಕಾದ ಸಮುದ್ರ ಪ್ರದೇಶದಲ್ಲಿ, ಭಾರತದಲ್ಲ ಅಂತ. ನನಗಿರುವ ಅನುಮಾನ ನಟರಾಜ್ ಗೌಡ್ರೆ, ಭಾರತಕ್ಕೆ ಅತಿಥಿಯಾಗಿ ಬಂದಿದ್ದ ಯುದ್ಧ ನೌಕೆಯ ಹೊಣೆಗಾರಿಕೆ. ಸರ್, ಐ ವಿಲ್ ಕಮ್ ಟು ಯು ಸರ್. ನಟರಾಜ್ ಗೌಡ್ರದ್ದು ಆರಂಭಿಕ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಭಾರತಕ್ಕೆ ಅತಿಥಿಯಾಗಿ ಬಂದಿದ್ದ ಒಂದು ಫ್ರೆಂಡ್ಲಿ ಮಿಲಿಟರಿ ಡ್ರಿಲ್ ಮಾಡ್ಲಿಕ್ಕೆ ಬಂದಿದ್ದ ಯುದ್ಧ ನೌಕೆ ಭಾರತಕ್ಕೆ ಗೊತ್ತೇ ಇಲ್ಲದಂತೆ ಭಾರತದ ಕೂಗಳತೆ ದೂರದಲ್ಲಿ ಅದನ್ನ US ಬಂದು ಹೊಡೆದಾಕತ್ತೆ ಅಂದ್ರೆ ಭಾರತ ಕಂಟ್ರೋಲ್ ಕಳೆದುಕೊಂಡ್ಬಿಟ್ಟಿದೆಯಾ? ನೆರೆಹೊರೆಯ ರಾಜ್ಯದಲ್ಲಿ ಏನೇನಾಗ್ತಿದೆ, ಅದರ ಸಮುದ್ರದ ಪ್ರದೇಶದಲ್ಲಿ ಏನಾಗ್ತಿದೆ ಅಷ್ಟು ಗೊತ್ತಾಗದೇ ಇರೋ ರೀತಿಯಲ್ಲಿ ವೀಕ್ ಆಯ್ತಾ ಅನ್ನೋ ಅನುಮಾನ ಬಂದ್ಬಿಡುತ್ತೆ ನಾಳೆ ದಿನ. ಭಾರತ ವೀಕ್ ಇಲ್ಲ, ಆದ್ರೆ ಭಾರತ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಸ್ವಲ್ಪ ದುರ್ಬಲ ಆಗಿದ್ದಾರೆ, ಕಣ್ಮುಚ್ಕೊಂಡು ಕೂತಿದ್ದಾರೆ. ಅದು ನಮ್ಗೆ ಆಶ್ಚರ್ಯ ಆಗಿದೆ. ಯಾಕಂದ್ರೆ ಈ ಸಮಯದಲ್ಲಿ ಅವ್ರದೊಂದು ಸ್ಪಷ್ಟ ನುಡಿ ಇರಬೇಕಾಗಿತ್ತು. ಒಂದು ನಿಮಿಷ, ಈಗ ದಿಲೀಪ ಮಾಡೋದು ಬೇಡ, ಇದನ್ನ ಅವ್ರ ಸಮಯದಲ್ಲಿ ಅವ್ರ ಮಾತಾಡಿ. ಈ ದೇಶ ಮೊದಲು ರೀ, ದೇಶದ ವ್ಯವಸ್ಥೆ ಬೇರೆ ಇದೆ, ದೇಶದ ಅಲಿಪ್ತ ನೀತಿ ಇದೆ, ದೇಶದಲ್ಲಿ ವಿದೇಶಾಂಗ ನೀತಿ ಇದೆ. ನೆಹರು ಮಾಡಿರೋದ್ರಿ, ಈಗ ಬದಲಾಗಿದೆ. ಬಾಯಿ ಮುಚ್ಚ್ರಿ, ಇಪ್ಪತ್ತು ನಿಮಿಷಗಳ ನಂತರದಲ್ಲಿ ಮೊದಲ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಕಾಂಗ್ರೆಸ್ ವಕ್ತಾರರು. ದಯಮಾಡಿ ಅವ್ರಿಗೆ 1 ನಿಮಿಷನಾದ್ರೂ ಅವಕಾಶ ಮಾಡ್ಕೊಡೋಣ. ಧೈರ್ಯ ಇರಬೇಕು, ಅದು ಆ ಸಂಸ್ಕೃತಿ ಇರಬೇಕು. ತಪ್ಪು ಸಂಸ್ಕೃತಿ ಇಲ್ಲದೇ ಇದ್ರೆ ನೀವೆಲ್ಲ ನಾಲಾಯಕ್ಗಳಾಗ್ತೀರಿ. ನಾವೇನ್ ಮಾಡಲಿಲ್ಲ. ಇಸ್ರೇಲ್ ಪರವಾಗಿ ನಿಲ್ಲೋದು ಮಹಾ ಅಪರಾಧ, ತಪ್ಪಲ್ಲ, ಮಹಾ ಅಪರಾಧ. ಈ ಸರ್ಕಾರ ಕೇಳಿ, ಒಬ್ಬ ಭಾರತದ ವ್ಯವಸ್ಥೆ ಇದೆ, ಅಲಿಪ್ತ ನೀತಿಯಿಂದ ಭಾರತದ ವ್ಯವಸ್ಥೆ ಇದೆ. ಇದು ಮೋದಿಯ ನೀತಿ ಅಲ್ಲ, ಜವಾಹರ್ಲಾಲ್ ನೆಹರು ನೀತಿ ಅಲ್ಲ. ಈ ಭಾರತಕ್ಕೆ ಇರ್ತಕ್ಕಂತಹ ಒಂದು ಸದೃಢವಾದ ನೀತಿ. 1 ನಿಮಿಷ ಇರಪ್ಪ ನೀನು ರಾಜಾ. ನಾನೇನ್ ಹೇಳ್ತಾ ಇದ್ದೀನಿ, ಅಲಿಪ್ತ ನೀತಿ ಈಗ ಅಲಿಪ್ತ ನೀತಿ ಯಾರು ಮಾಡಿರೋದು? ಒಂದು ನಿಮಿಷಗಳ ಕಾಲ ನೀವು ಅಲೋ ಮಾಡಲೇಬೇಕು. ಈಗ ಈ ತರ ಟ್ರೋಲ್ಗಳನ್ನ ತಂದು ನಮ್ಮ ಡಿಬೇಟ್ ಕರ್ಸ್ಬೇಡಿ. ನಮ್ಮ ಸಪೋರ್ಟ್ ಕರೀರಿ. ಮಾತಾಡ್ಲಿಕ್ಕೆ ಬಂದಿರೋದು ನಾನು ರಾಷ್ಟ್ರೀಯ ಪಕ್ಷದ ವಕ್ತಾರನಾಗಿ ಬಂದಿದ್ದೀನಿ. ನಾನು ಯಾರು ಟ್ರೋಲ್ ಆಗಿ ಬಂದಿಲ್ಲ. ನನಗೆ ಏನ್ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ತಕ್ಕ ಉತ್ತರ ಕೊಡ್ತೀನಿ. ನಾನು ವಿಷಯನ ಹೇಳ್ತಾ ಇರೋದು ನೋಡಿ, ಭಾರತಕ್ಕೆ ಬಂದಂತಹ ಇರಾನ್ ನೌಕೆ ಸಮರಾಭ್ಯಾಸಕ್ಕೆ ಬಂದಿದೆ. ಅವರು ಶತ್ರು ರಾಷ್ಟ್ರನ, ಅದು ಮಿತ್ರ ರಾಷ್ಟ್ರ ಆಗಿದ್ದಕ್ಕೆ ಸಮರಾಭ್ಯಾಸಕ್ಕೆ ಬಂದಿರೋದು. ಇಲ್ಲಿಂದ ಬಂದು ವಾಪಸ್ ಹೋಗ್ಬೇಕಾದ್ರೆ ಹಿಂದೂ ಮಹಾಸಾಗರದಲ್ಲಿ ಆಯ್ತು, ಶ್ರೀಲಂಕಾ ಗಡಿನೇ ಇರ್ಬೋದು, ಅದು ಅಲ್ಲಿ ಆ ನೌಕೆಯನ್ನ ಅಮೆರಿಕದ ಸಬ್ಮೆರಿನ್ ಹೊಡೆದಾಗ್ತದೆ. ಅಮೆರಿಕದ ಸಬ್ಮೆರಿನ್ ಭಾರತದಿಂದ ಹೋಗ್ತಾ ಇರೋ ನೌಕೆಯನ್ನು ಹೊಡೆದಾಗ್ತದೆ ಅಂದ್ರೆ ಭಾರತಕ್ಕೆ ಅದು ಮಾಹಿತಿ ಇಲ್ಲ ಅಂತ ಯಾರು ಹೇಳಿದ್ರೆ ಅದು ಭಾರತ ಅಷ್ಟೊಂದು ದುರ್ಬಲ, ಮಾಹಿತಿ ತಗೊಳ್ಳೋಕಾಗದಲ್ಲ ದುರ್ಬಲ ಅಂತ ಯಾರು ಹೇಳಕ್ ಹೋಗ್ಬಾರ್ದು. ಒಂದ್ ನಿಮಿಷ ಭಾರತ ಸರ್ಕಾರದ ನೀತಿ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು. ಕೇಳ್ರಿ, ಭಾರತದ ನೀತಿ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ, ನಮ್ದು ಅಲಿಪ್ತ ನೀತಿ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಎರಡೇ ಎರಡು ದಿನ ಇಸ್ರೇಲಿಂದ ಈಚೆಗೆ ಬಂದು 2 ದಿನದಲ್ಲಿ ಹತ್ಯೆ ಆಗುತ್ತೆ, ಖಮೇನಿ ಅವ್ರದ್ದು ಹತ್ಯೆ ಆಗುತ್ತೆ. 2019ರಲ್ಲಿ ಇದೇ ಮೋದಿ 94,000 ಕೋಟಿ ರೂಪಾಯಿ ಕೊಟ್ಬಿಟ್ಟು ಅಲ್ಲಿಂದ ಇಂಧನ ತಗೊಂಡು ಬಂದಿದ್ರು ಇರಾನಿಂದ. ಶತ್ರು ರಾಷ್ಟ್ರನ ಅದು ಇರಾನು. ಇದು ಕೇವಲ ಅವತ್ತಿಂದ ಅಲ್ಲ, ಯಾವಾಗ್ಲೂ ಕೂಡ ನ್ಯಾಚುರಲ್ ಫ್ರೆಂಡ್ ಇದ್ರು ಅವ್ರಿಗೆ, ನಮ್ಗಿಂದ ಅವ್ರಿಗೆ ಯಾವುದು ಡಿಸ್ಪ್ಯೂಟ್ ಇರಲಿಲ್ಲ. ನೋಡಿ, ನಾವು ಭಾರತ ಅನ್ನೋದು ಜಾತ್ಯತೀತ ಸಮಾಜವಾದಿ ಪ್ರಜಾಪ್ರಭುತ್ವ ರಾಷ್ಟ್ರ ಇರಬಹುದು. ಕೆಲವು ರಾಷ್ಟ್ರಗಳು ಸಾಂಪ್ರದಾಯಿಕ ರಾಜಮನೆತನ ಇರಬಹುದು, ಕೆಲವು ರಾಷ್ಟ್ರಗಳು ಸರ್ವಾಧಿಕಾರಿ ಇರಬಹುದು. ಈ ಅಮೆರಿಕದಂತಹ ಸಾಮ್ರಾಜ್ಯಶಾಹಿ ದೇಶಕ್ಕೆ ಎದುರಿ ನರೇಂದ್ರ ಮೋದಿ ಅವರು ತುಟುಕ್ ಪಿಟಿಕಂದಲ್ಲಿ ಇವತ್ತು ಭಾರತ ಸರ್ಕಾರ ಖಮೇನಿ ಅವ್ರಿಗೆ ಇವತ್ತು ಗೌರವ ಸಲ್ಲಿಸಿದೆ, ಇವತ್ತು ಸಂತಾಪ ಸಲ್ಲಿಸಿದೆ. ಇವತ್ತು 6 ದಿನ ಬೇಕಾಯ್ತು ತಪ್ಪನ್ನ ಸರಿ ಮಾಡ್ಕೊಳ್ಳೋಕೆ. ನಿಮಗೆ ಒಂದು ಚಿಕ್ಕ ಪ್ರಶ್ನೆ ಸರ್, ಇರಾನ್ ಅನ್ನ ನಮ್ಮ ಶತ್ರು ರಾಷ್ಟ್ರ ಅಂತ ಹೇಳಿ ಭಾರತ ಸರ್ಕಾರ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಯಾವಾಗ ಎಲ್ಲಿ ಹೇಳಿದ್ದಾರೆ? ಈಗ ಬಿಜೆಪಿ ವಕ್ತಾರರು ನೇರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಬಿಜೆಪಿ ನಾಯಕರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಇಸ್ರೇಲ್ ಪರ ನಿಂತಿದ್ದೀವಿ, ಇಸ್ರೇಲ್ ಪರ ನಿಂತಿದ್ದೀವಿ. ಇಸ್ರೇಲ್ ಭಾರತದ ಪರ ಇದೆ ಅಂತ ಹೇಳಿದ್ದು ಏನು ಅರ್ಥ? ಇವಾಗಲೂ ನೀವು ಹೇಳಿದ್ರಿ ನಾವು ಇಸ್ರೇಲ್ ಪರ ನಿಂತಿದ್ದೀವಿ ಅಂತ, ಮೋದಿ ಇಸ್ರೇಲ್ ಪರ ನಿಂತಿದ್ದಾರೆ ಅಂತ ನೀವು ಹೇಳಿದ್ರಿ. ಇಲ್ಲ, ತಪ್ಪು ಹೇಳ್ಬಾರ್ದು ದಿಲೀಪ್, ತಪ್ಪು ಹೇಳ್ಬಾರ್ದು.
ಪರವಾಗಿದೆ ಅಂತಕ್ಕಂಥದ್ದೇ ಬಹಳ ನೀವೇ ಮೋದಿ ಇಸ್ರೇಲ್ ಪರ ನಿಂತವ್ರೆ, ಭಾರತ ಅಲ್ಲ, ಇಸ್ರೇಲ್ ಇಸ್ರೇಲ್ ಪರ ವಿರೋಧಿ ಯಾವತ್ತೂ ಆಗಿಲ್ಲ. ಅಲ್ಲಿ ಈಗ 1947 ರಿಂದ ಭಾರತ ಪರ ನಿಂತಿದೆ. ಇರಾನ್ ಯಾವತ್ತೂ ಭಾರತ ಪರ ನಿಂತಿಲ್ಲ. ಇದೇ ಪಾಕಿಸ್ತಾನಕ್ಕೆ ಸಪ್ಲೈ ಮಾಡಿದ್ದಾರೆ ವಿಮಾನಗಳನ್ನ. ದಿಲೀಪ್ ಅವರ ಪ್ರಶ್ನೆ ಹೋಗ್ಲಿ, ಇಸ್ರೇಲ್ ಅವರ ಪರವಾಗಿ ಭಾರತ ನಿಲ್ಲುವ ನಿರ್ಧಾರ ಮಾಡಿದ್ರು ಕೂಡ ನಿಮ್ಮ ಭಾಷೆಯಲ್ಲೇ ಬಳಕೆ ಆದಂತೆ ಮಹಾಪರಾಧ ಯಾಕೆ? ಒಂದ್ 5 ಕಾರಣ ಕೊಡಿ ಸರ್, ಬೇಡ 2 ಕಾರಣ ಕೊಡಿ. ಇಸ್ರೇಲ್ನ ಪರವಾಗಿ ಯಾಕೆ ಇರಬಾರ್ದು ಭಾರತ? ನೋಡಿ, ಇವತ್ತು ಖಮೇನಿಯವ್ರನ್ನ ಹತ್ಯೆ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಯಾರು ಕೊಲೆ ಮಾಡಿದ್ದಾರೆ? ಅವರಿಬ್ರು ಸೇರಿ ಕೊಲೆ ಮಾಡಿದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ನೀವು ಅದು ದಯವಿಟ್ಟು ಅದು ಸೇರಿಸಬೇಡಿ, ಅವ್ರ ಜೊತೆಗೆ ಭಾರತವನ್ನ ಸೇರಿಸಬೇಡಿ, ಇಸ್ರೇಲ್ ಮತ್ತೆ ಅಮೆರಿಕ ಜೊತೆಗೆ ಸೇರಿಸಬೇಡಿ. ದಯವಿಟ್ಟು ನಾನು ಹೇಳ್ತೀನಲ್ಲ, ಭಾರತ ಅವ್ರ ಪರವಾಗಿತ್ತು, ಅವ್ರ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ದಯವಿಟ್ಟು ಸೇರಿಸಬೇಡಿ. ನಾನು ಅದನ್ನೇ ಕೇಳ್ತೀನಿ, ಬಿಜೆಪಿ ನನ್ನ ಮಾತಲ್ಲ, ನಿಮ್ಮ ಮಾತು. ನಾನು ನಿಮ್ಮ ಮಾತು ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಮಾತು ಹೇಳಿದ್ರಿ, ಮೋದಿ ಇಸ್ರೇಲ್ ಪರ ಇದ್ದಾರೆ, ದೇಶ ಜನ ಇಸ್ರೇಲ್ ಪರವಾಗಿರ್ಬೇಕು ಅಂತ. ತಪ್ಪು ಮಾತು ಹೇಳ್ಬೇಡಿ, ಆ ಮಾತು ಹೇಳ್ಬೇಡಿ. ಈ ಭಾರತಕ್ಕೆ ಅವಮಾನ ಮಾಡಬೇಡಿ, ಈ ವ್ಯವಸ್ಥೆಗೆ ಅವಮಾನ ಮಾಡಬೇಡಿ. ಮೋದಿ ದೇಶ ಅಲ್ಲ, ಮೋದಿ ಭಾರತ ಅಲ್ಲ, ಮೋದಿ ಭಾರತ ಅಲ್ಲ. ಥ್ಯಾಂಕ್ ಯು ಇಬ್ಬರಿಗೆ. ಮತ್ತೊಮ್ಮೆ ನಟರಾಜ್ ಗೌಡ್ರೆ, ನಿಮಗೆ ಹಾಗೆ ದಿಲೀಪ್ ಅವರಿಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ, ಲೆಟ್ಸ್ ನಾಟ್ ಡೂ ಅಪ್ ನಾರ್ಮಲ್ ಪೊಲಿಟಿಕಲ್ ಡಿಬೇಟ್. ಇವತ್ತು ವಿಚಾರಗಳು ಜನರಿಗೆ ತಲುಪಬೇಕು ಅಂದ್ರೆ ಅವರ ಸಮಯದಲ್ಲಿ ಅವ್ರು ಮಾತನಾಡಬೇಕು. ದಯಮಾಡಿ ಚಂಬಿ ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ನಾನು ಎಲ್ರಿಗೂ ಹೇಳ್ತಿದ್ದೀನಿ ಸರ್, ಚಂಬಿ ಸರ್, ನನಗಿರುವ ಅನುಮಾನ ಭಾರತದಿಂದ ಕೇವಲ 370 ಕಿಲೋಮೀಟರ್ ದೂರದಲ್ಲಿ ಭಾರತಕ್ಕೆ ಅತಿಥಿಯಾಗಿ ಬಂದಿದ್ದ ಒಂದು ಯುದ್ಧ ನೌಕೆ ಹೊಡೆದಾಕತ್ತೆ US ಅಂದ್ರೆ ಭಾರತಕ್ಕೆ ಇದು ಗೊತ್ತೇ ಆಗೋದಿಲ್ವಾ? ಇದು ನಾವು ಯಾರು ಅದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದ್ರೆ, ನಮ್ಮ ನಟರಾಜ್ ಗೌಡರು ಅಥವಾ ಇತರೆ ರಾಜಕೀಯ ಪಕ್ಷಗಳ ತರ ನಾವು ಮಾತಾಡಬಾರ್ದು. ಇದರಲ್ಲಿ ನನ್ನ ಮೊದಲನೇ ಒಂದು ರೀತಿಯ ಅಭಿಪ್ರಾಯವನ್ನ ನಿಷ್ಪಕ್ಷಪಾತವಾಗಿ ಹೇಳೋದಾದ್ರೆ, ಇದರಲ್ಲಿ ಇಸ್ರೇಲ್ ಪರ ಅಥವಾ ವಿರೋಧ ಅಲ್ಲ, ಅಮೆರಿಕಾದ ಪರ ಅಲ್ಲ, ಅಥವಾ ಇರಾನ್ ವಿರೋಧ ಅಲ್ಲ. ಒಂದು ಪಾಯಿಂಟ್ ಇದೆ, ಅಲ್ಲಿ ಬಂದಂತಹ ಒಂದು ಯುದ್ಧ ನೌಕೆ ಇದೆಯಲ್ಲ, ಅದು ಒಂದು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಬಂದಿದೆ, ಒಂದು ಡೆಮಾನ್ಸ್ಟ್ರೇಷನ್ಗೋಸ್ಕರ ಬಂದಿರತಕ್ಕಂತ ನೌಕೆ. ಅದು ಶಾಂತಿಯುತವಾದ್ದು ಮತ್ತೆ ನಾನ್ ಕಾಂಬ್ಯಾಟೆಂಟ್, ಯುದ್ಧಕ್ಕೆ ಸಂಬಂಧ ಪಡದೇ ಇರತಕ್ಕಂತ ನೌಕೆ ಒಂದು ಪ್ರದರ್ಶನವನ್ನ ಮಾಡಿ ಆ ಡಿಸ್ಪ್ಲೇನಲ್ಲಿ ಭಾರತವೂ ಅದನ್ನ ಭಾಗವಹಿಸಿ ಮೆಚ್ಚಿ ವಿಶಾಖಪಟ್ಟಣದಿಂದ ವಾಪಸ್ ಹೋಗುವಾಗ ಅದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಓಪನ್ ವಾಟರ್ಸ್ ಅದರಲ್ಲಿ ಆಗಿರ್ತಕ್ಕಂಥದ್ದು ಹತ್ತಿರದಲ್ಲಿ ಶ್ರೀಲಂಕಾದ ಒಂದು ನಿಯರೆಸ್ಟ್ ಬಾರ್ಡ್. ಕಾರಣ SOS, ಈ ರೀತಿ ಒಂದು ದೊಡ್ಡ ದುರಂತ ಆಗಿದೆ, ಒಂದು ಸಬ್ಮೆರಿನ್ ಅನ್ನ ಹೊಡೆದಾಕಿದ್ದಾರೆ, ಅಲ್ಲಿ ಜನ ಕೂಗಾಡ್ತಾ ಇದ್ದಾರೆ, ಅವ್ರನ್ನ ರಕ್ಷಿಸಬೇಕು ಅಂತಕ್ಕಂಥ SOS ಸಂದೇಶ ಬಂದಾಗ ಶ್ರೀಲಂಕಾ ಅದಕ್ಕೆ ರಕ್ಷಣೆ ಅಲ್ಲಿ ಮಾನವೀಯ ದೃಷ್ಟಿಯಿಂದ ಅವರು ಒಂದು ರೀತಿಯಲ್ಲಿ ಪ್ರವೇಶ ಮಾಡಿ 35-36 ಜನರನ್ನ ಸೇವ್ ಮಾಡ್ತಾರೆ. 87 ಜನ ಅಲ್ಲಿ ಸತ್ತೋಗ್ತಾರೆ. ಒಟ್ಟು 190 ಜನರಲ್ಲಿ ಆಗಿರ್ತಕ್ಕಂಥದ್ದು ಅದೊಂದು ರೀತಿಯ ಒಂದು ಶಾಂತಿಯುತವಾದ ಯುದ್ಧ ನೌಕೆ ಒಂದು ಪ್ಯಾಸೇಜ್ ನಲ್ಲಿ ಹೋಗ್ತಾ ಇರುವಾಗ ಮಾಡಿರ್ತಕ್ಕಂಥದ್ದು ಅತ್ಯಂತ ದುರಂತ, ಅದು ಮತ್ತೆ ಖಂಡನೀಯವಾದದ್ದು. ಆದ್ರೆ ನನ್ನ ಪಾಯಿಂಟ್ ಏನಂದ್ರೆ, ದೇರುವ ತುಬಿ ದುರುಸ್ತುವ ಅನ್ನೋಂಗೆ ನಮ್ಮ ಭಾರತದ ವಿದೇಶಾಂಗ ಸಚಿವರ ಒಂದು ಪ್ರತಿನಿಧಿ ಆಫೀಸರ್ ಹೋಗಿ ಇರಾನಿನ ಅಂಬಾಸಿಯಲ್ಲಿ ಹೋಗಿ ಖಮೇನಿಯವರ ನಿಧನದ ಬಗ್ಗೆ ಕಾಂಡೋಲೆನ್ಸ್ ಮೆಸೇಜ್ ಅನ್ನ ಇವತ್ತು ಬರೀತಾರೆ. ಅಂದ್ರೆ ಏನಾಯ್ತು, ಮೊದಲನೇದು ಮಾಡ್ಬೇಕಾಗಿತ್ತು, ಅದು ಮೊದಲನೇ ತಪ್ಪು. ಎರಡನೇದು, ನಾನು ಇನ್ನೊಂದು ನಿಷ್ಪಕ್ಷಪಾತವಾಗಿ ಹೇಳ್ತೀನಿ, ಪ್ರಧಾನಮಂತ್ರಿ ವಿಷಯ ಬರಲ್ಲ,